ಹಾಯ್ ಎಲ್ರಿಗೂ ನಮಸ್ತೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ನೋಡಿ, ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಈಶ್ವರನ ಒಂದು ದೇವಸ್ಥಾನಕ್ಕೆ. ಆ ದೇವಸ್ಥಾನಕ್ಕೆ ಹೋಗಿ ನಾವು ಗುರುಸ್ವಾಮಿಯಾಗಿ, ಅಂದರೆ ಓಂ ಶಕ್ತಿ ಇದರಲ್ಲಿ ನಾವು ಗುರುಸ್ವಾಮಿಯಾಗಿ ಆಗಿರೋದ್ರಿಂದ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹಳದಿ ಅಥವಾ ಕೆಂಪು ಅಥವಾ ಹಸಿರು ಇಂಥ ಸೀರೆಗಳನ್ನು ಉಟ್ಕೊಂಡು ಹೋದಾಗ ಆ ದೇವರ ಕೃಪಾ ಕಟಾಕ್ಷ ನಮ್ಮ ಮೇಲಿರುತ್ತೆ ಅಂತ ಪ್ರತೀತಿ ಇದೆ. ಆದ್ದರಿಂದ ನಾನು ಶಿವನ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೋದ್ಮೇಲೆ ನಿಮಗೂ ಸಹ ಆ ದೇವಸ್ಥಾನದ ಪ್ರತೀತಿ ಏನು, ಅಲ್ಲಿ ನಮ್ಮ ಅಣ್ಣನ ಮಗನ ಒಂದು ಮೊಮ್ಮಗನ ಒಂದು ನಾಮಕರಣ ಇರೋದ್ರಿಂದ ಈ ರೀತಿಯಾಗಿ ನಾನು ರೆಡಿಯಾಗಿರೋದು ಚೆನ್ನಾಗಿದೆಯಾ ಅಂತ ಹೇಳಿ ತಿಳಿಸಿ, ಹಾಗೂ ನೀವು ಯಾವ ರೀತಿಯಾಗಿ ನೀವು ರೆಡಿ ಆಗ್ತೀರಾ ಎಲ್ಗೋದಾಗ ಅಂತ ಹೇಳಿ ನೋಡಿ. ಹಾಗೆ ನಮ್ಮ ಮನೆಯಲ್ಲಿ ದೇವರನ್ನು ಯಾವ ರೀತಿಯಾಗಿ ಶೃಂಗಾರ ಮಾಡಿದ್ದೀನಿ, ಅಮ್ಮನ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ಪೂಜೆ ಮಾಡಿ ಈಗ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ನೀವು ಏನೇನು ನಡೆಯುತ್ತೆ, ಆಮೇಲೆ ಅದರ ಪ್ರತೀತಿ ಏನು, ಆ ದೇವಸ್ಥಾನದ ಹಿನ್ನೆಲೆ ಏನು, ಎಷ್ಟು ವರ್ಷಗಳಿಂದ ಆ ದೇವಸ್ಥಾನ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಯ್ ನೋಡಿದ್ರಲ್ಲ ಯಾವ ರೀತಿಯಾಗಿ ರೆಡಿ ಆಗಿದ್ದೀನಿ. ಚೆನ್ನಾಗಿದ್ದೀನಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಒಂದು ಮತ್ತೊಮ್ಮೆ ನಿಮಗೆ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಇದೆ ದೇವಸ್ಥಾನ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಪ್ರಿಯ ವೀಕ್ಷಕರೇ, ಹೋಗೋಣ. ಮುನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ. ಇಲ್ಲಿ ಈಗ ಅಮ್ಮನವರ ದೇವಸ್ಥಾನ ಇದು ನೋಡಿ. ಆಲದ ಮರ ಎಷ್ಟು ದೊಡ್ಡದಾಗಿ ಬೆಟ್ಟವಾಗಿ ಬೆಳೆದಿದೆ, ಬಿಳಿಲನ್ನು ಬಿಟ್ಟಿದೆ. ಅದು ವೀಕ್ಷಕರು ನೋಡ್ತಾ ಇದ್ದೀರಲ್ಲ, ಮುನೇಶ್ವರ ದೇವಸ್ಥಾನ. ಇಲ್ಲಿ ಏನಾದರೂ ಹರಕೆ ಏನಾದರೂ ಮಾಡಿಕೊಂಡ್ರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ದೇವರನ್ನು ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ. ವೀಕ್ಷಕರ ನೋಡ್ತಾ ಇದ್ದೀರಲ್ಲ, ಮುನೇಶ್ವರನ ಒಂದು ದೇವಸ್ಥಾನ. ಇಲ್ಲಿ ಏನಾದರೂ ಹರಕೆ ಮಾಡಿಕೊಂಡಾಗ ಎಲ್ಲವೂ ನೆರವೇರುತ್ತೆ ಅಂತ ಈ ಭಕ್ತಾದಿಗಳಲ್ಲಿ ಇಲ್ಲಿರೋ ಅಂಥ ಇವರು ಹೇಳ್ತಾ ಇದ್ದಾರೆ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲಿ ದೇವರ ಸೇವೆ ಮಾಡ್ತಾ ಇದ್ದೀರಾ? ಅವರ ಒಂದು ನಿಮಿಷ ಬಾರಪ್ಪ. ಅಲ್ಲಿ ನೀವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ ದೇವರಿಗೆ? ಮಾಡ್ತಾ ಇದ್ದೀರಾ. ಇಲ್ಲಿ ಏನಾದರೂ ಅನ್ಕೊಂಡ್ರೆ ಎಲ್ಲ ನೆರವೇರುತ್ತೆ. ಮೂಲ ದೇವಸ್ಥಾನ ಇದು, ಹೌದಾ? ಎಷ್ಟು ವರ್ಷ ಆಯ್ತು ಇದು ಕಟ್ಟಿ? ಗೊತ್ತಿಲ್ವಾ? ಸುಮಾರು ವರ್ಷಗಳ, ಹೌದಾ? ಓಕೆ ಓಕೆ ಓಕೆ. ತುಂಬ ಧನ್ಯವಾದಗಳು ನಿಮ್ಗೆ ಹೇಳಿದ್ದಕ್ಕೋಸ್ಕರ. ಥ್ಯಾಂಕ್ ಯು. ಮಗುವಿನ ನಾಮಕರಣ. ನೋಡಿ, ಎಲ್ಲ ನಮ್ಮ ನೆಂಟರು ಬಂದಿದ್ದಾರೆ ಎಲ್ಲರೂ. ಇವರು ನಮ್ಮ ಅತ್ತಿಗೆ, ತಂಗಿ, ಮತ್ತೆ ನಮ್ಮ ಅಣ್ಣನ ಮಗಳು
ಇದನ್ನ ಒಟ್ಟಾರೆ ನಮ್ಮ ಫ್ಯಾಮಿಲಿ ನೋಡಿ, ಇಲ್ಲಿ ಹಿಂದ್ಗಡೆ ಒಬ್ಬರು ಬರ್ತಾ ಇದ್ದಾರೆ, ನಮ್ಮ ಅಣ್ಣನೂ ಬರ್ತಾ ಇದ್ದಾರೆ ನೋಡಿ ಇಲ್ಲಿ. ಹಾಗೆ ಎಲ್ರಿಗೂ ತೆಗಿತಾ ಇದ್ದೀನಿ. ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಲ್ಲ, ಮಟನ್ ಊಟಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ತಿಂತಾ ಇದ್ದಾರೆ. ನೋಡಿ, ನಮ್ಮ ತಂಗಿ ಆಗ್ಬೇಕು, ತಂಗಿ ಮಗಳು ನೋಡಿ, ನಮ್ಮ ಅಣ್ಣನ ಮಗಳು ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ದೇವಸ್ಥಾನ ನೋಡಿದ್ರಿ, ನಮ್ಮ ನೆಂಟರನ್ನೆಲ್ಲ ನೋಡಿದ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಐ ಲವ್ ಯು ಆಲ್. ಓಕೆ ಓಕೆ ಓಕೆ. ಇವ್ರು ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತು. ಪಾಪ ಬಾಬಾ ದೇವಸ್ಥಾನಕ್ಕೆ ಇವರು ದೇಣಿಗೆಯಾಗಿ ಹಣವನ್ನ ಕೊಟ್ಟಿದ್ರು. ಆದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತಂದ್ರೆ ಅವ್ರು ಸಿಗ್ಲಿಲ್ಲ. ನೋಡಿ, ದೇವ್ರು ಇಲ್ಲಿ ಕರ್ಕೊಂಡ್ ಬಂದ್ರು. ನೋಡಿ, ಅಲ್ಲೊಬ್ರು ಇದ್ದಾರೆ, ಅವ್ರ ಯಜಮಾನರು ನೋಡಿ, ಅಲ್ಲಿ ಕಾಣಿಸ್ತಾ ಇದಾರಲ್ಲ, ಜೋಬಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೇವಸ್ಥಾನ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಆಯುಷ್ಯನ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.